ನೋಡಿ, ಮಂಡ್ಯ ಜಿಲ್ಲಾ ರೈತ ಸಂಘಕ್ಕೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. 1930ರ ಆಸುಪಾಸಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ವಿನ್ ನಾಲಾ ಚಳವಳಿ ಅಂತ ಒಂದು ಚಳವಳಿ ನಡೀತು. ಅದು ಮಂಡ್ಯ ಜಿಲ್ಲೆಯಿಂದ ಬೆಂಗಳೂರುವರೆಗೂ ಸುಮಾರು 100 ಕಿಲೋಮೀಟರ್ ಪಾದಯಾತ್ರೆ ಆಗಿತ್ತು. ಅದರ ಪಾದಯಾತ್ರೆಯಲ್ಲಿ ಸುಮಾರು 4,000 ಜನ ಭಾಗವಹಿಸಿದ್ರು. ಮತ್ತೆ 100 ಎತ್ತಿನ ಗಾಡಿ, 100 ಸೈಕಲ್ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿತ್ತು. 4,000 ಜನ 2 ಲೈನಲ್ಲಿ ಹೋಗ್ತಾ ಇದ್ರು. 2 ಲೈನಲ್ಲಿ ಶಿಸ್ತಾಗಿ 2 ಲೈನಲ್ಲಿ 4,000 ಜನ ಹೋಗ್ತಾ ಇದ್ರು. ಮಧ್ಯೆ 100 ಎತ್ತಿನ ಗಾಡಿ ಇತ್ತು. 100 ಎತ್ತಿನ ಗಾಡಿಯಲ್ಲಿ ಏನೇನಿತ್ತು ಅಂದ್ರೆ ಪಾದಯಾತ್ರೆಗೆ ಬೇಕಾದ ಸಾಮಾನು, ಸರಂಜು, ಅಡಿಗೆ ಪದಾರ್ಥಗಳು, ಮತ್ತೆ ಈವನ್ ಬೀಡಿ, ಕಡಿಪಟ್ಟ ಇದೆಲ್ಲ, ಮತ್ತೆ ಹೊಗೆ ಸೊಪ್ಪು, ಮತ್ತೆ ನಶೆ ಅದೆಲ್ಲ ಎತ್ತಿನ ಗಾಡಿಯಲ್ಲಿ ಇತ್ತು. ಮತ್ತೆ ಇದು ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂದ್ರೆ, ಒಂದು ವಾರಕ್ಕೆ ಮುಂಚೆನೆ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು, ಎಲ್ಲಿ ಲಂಚ್ ಮಾಡಬೇಕು, ಎಲ್ಲಿ ಡಿನ್ನರ್ ಮಾಡಬೇಕು, ಮತ್ತೆ ಎಲ್ಲಿ ವಿಶ್ರಾಂತಿ ಪಡಿಬೇಕು ಅಂತ ಒಂದು ವಾರಕ್ಕೆ ಮುಂಚೆನೆ ಪ್ಲಾನ್ ಮಾಡಿದ್ರು. ಮತ್ತೆ ಆ ಲೈನ್ ಇದೆಯಲ್ಲ, 4,000 ಜನ 2 ಲೈನಲ್ಲಿ ಹೋಗ್ತಾ ಇದ್ರಲ್ಲ, ಆ ಲೈನ್ ಮೇಂಟೈನ್ ಮಾಡೋಕ್ಕೆ ಅಂತಾನೆ 100 ಜನ ಸೈಕಲ್ನ ಇಟ್ಟಿದ್ರು. 100 ಜನ ಸೈಕಲ್ ಸವಾರರನ್ನ ಇಟ್ಟಿದ್ರು. ಇದೊಂದು ರೀತಿ ದೇಶದ ಇತಿಹಾಸದಲ್ಲಿ ಒಂದು ಶಿಸ್ತುಬದ್ಧ ಚಳವಳಿ ಆಗಿತ್ತು. ಈ ಚಳವಳಿಯ ರೂವಾರಿಗಳು ಯಾರು ಅಂದ್ರೆ ತ್ರಿಮೂರ್ತಿಗಳು. ಅವರು H.K. ವೀರಣ್ಣಗೌಡರು, ಇನ್ನೊಂದು ವನಗಾನಹಳ್ಳಿ ಪುಟ್ಟಣ್ಣಗೌಡರು, ಮೂರನೇದು ಇಂಡ್ವಾಳು ಹೊನ್ನಯ್ಯನವರು. ಇವತ್ತಿನ ದಿನ ರೈತ ಸಂಘದ ಇತಿಹಾಸದಲ್ಲೇ ಸರ್ಕಾರಿ ಶಾಲೆ ಉಳಿಸಿ ಅಂದ್ಬಿಟ್ಟು 1000 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಆ ಪಾದಯಾತ್ರೆನ ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಇಂಡುವಾಳು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಈ ಇಂಡುವಾಳು ಚಂದ್ರಶೇಖರ್ ಅಂದ್ರೆ ಯಾರು ಅಂತ ನೆನಪಾಯ್ತಾ? ಇವ್ರು ಯಾರು ಅಂದ್ರೆ 1930ನೇ ಇಸ್ವಿಲಿ ಇರ್ವಿನ್ ನಾಲಾ ಚಳವಳಿ ನೇತೃತ್ವ ವಹಿಸಿದ್ರಲ್ಲ ಇಂಡುವಾಳು ಹೊನ್ನಯ್ಯನವರು ಅಂತ, ಅವ್ರ ಮಗನೇ ಇಂಡುವಾಳು ಚಂದ್ರಶೇಖರ್ ಅವರು. ಮತ್ತೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ, ಇಂಡುವಾಳು ಹೊನ್ನಯ್ಯನವರು ಇವ್ರ ತಂದೆಯವರು ಯಾವ ರೀತಿ ಚಳವಳಿ ಮಾಡಿದ್ರು ಅಂದ್ರೆ, ಮನೆ ಕಟ್ಟಕ್ಕೆ ಅನ್ಬಿಟ್ಟು ಆಗಿನ ಕಾಲದಲ್ಲಿ 4,000 ದುಡ್ಡು ಇಟ್ಟಿದ್ರು. ಆ ದುಡ್ಡನ್ನ ತಕೊಂಡು ಹೋಗಿ ಇರ್ವಿನ್ ನಾಲಾ ಚಳವಳಿ ಮಾಡಿದ್ರು. ಅಂತ ವಂಶದಿಂದ ಬಂದಿರೋರು ಇವರು ಇಂಡುವಾಳು ಚಂದ್ರಶೇಖರ್ ಅವರು. ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲಾ ರೈತ ಸಂಘದಲ್ಲಿ 1000 ಕಿಲೋಮೀಟರ್ ಪಾದಯಾತ್ರೆ ಹೋಗ್ತಾ ಇದ್ವಿ. ಇವತ್ತಿನ ದಿನ ರೈತ ಸಂಘ ಅಂದ್ರೆ ಯಾವ ರೀತಿ ಆಗಿದೆ ಅಂದ್ರೆ, ತಾಲೂಕಿಗೆ ಇಬ್ಬಿಬ್ರು ರಾಜ್ಯಾಧ್ಯಕ್ಷರಿದ್ದಾರೆ. ಪೂರ್ತಿ ರಾಜ್ಯದಲ್ಲಿ 2 ಡಜನ್ಗಿಂತ ಜಾಸ್ತಿ ರಾಜ್ಯಾಧ್ಯಕ್ಷರಿದ್ದಾರೆ. ಮತ್ತೆ ಎಲೆಕ್ಷನ್ ಬಂತು ಅಂದ್ರೆ ಕಾಂಗ್ರೆಸ್ ಇಂದನೂ ಸುಟವಲ್ ಹಾಕೊಂಡು ಹೋಗ್ತಾರೆ, ಮತ್ತೆ JDS ಇಂದನೂ ಸುಟವಲ್ ಹಾಕೊಂಡು ಹೋಗ್ತಾರೆ, BJP ಇಂದನೂ ಸುಟವಲ್ ಹಾಕೊಂಡು ಹೋಗ್ತಾರೆ. ಆ ರೀತಿ ಆಗ್ಬಿಟ್ಟಿದೆ ರೈತ ಸಂಘ. ಅದಕ್ಕೋಸ್ಕರನೇ ನಾವು ಮಂಡ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಇಂಡುವಾಳು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಪಾದಯಾತ್ರೆ ಮಾಡ್ತಾ ಇದೀವಿ. ನಮ್ಗೆ ಪರ್ಟಿಕ್ಯುಲರ್ ಈ ವಿಷಯಕ್ಕೆ ಬಂದ್ರೆ, ಸರ್ಕಾರಿ ಶಾಲೆ ಉಳಿಸಿ ಪಾದಯಾತ್ರೆಯಲ್ಲಿ ಇಂಡುವಾಳು ಚಂದ್ರಶೇಖರ್ ಅವರೇ ನಮ್ಮ ಜಿಲ್ಲಾಧ್ಯಕ್ಷರು, ಇಂಡುವಾಳು ಚಂದ್ರಶೇಖರ್ ಅವರೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಾರೆ. ಅದಕ್ಕೋಸ್ಕರನೇ ಯಾವುದೇ ರೀತಿ ನಮ್ಮ ಮೇಲೆ ಅನುಮಾನ ಇಟ್ಕೊಳ್ಳೋದಂತೆ ಪೂರ್ತಿ ರಾಜ್ಯದಲ್ಲಿ ಸುಮಾರು ಜನ STMC ಅಧ್ಯಕ್ಷರಿಗೆಲ್ಲ ಕೇಳ್ಕೊಳ್ತಾ ಇರೋದಷ್ಟೇ, ಮತ್ತೆ ಜನಗಳಿಗೂ ಕೇಳ್ಕೊಳ್ತಾ ಇರೋದಷ್ಟೇ, ನೀವು ಯಾವುದೇ ರೀತಿ ನಮ್ಮ ಮೇಲೆ ಅನುಮಾನ ಇಲ್ಲದಂತೆ ನಂಬಿಕೆ ಇಡಿ, ಖಂಡಿತ ಇದು ಚಳವಳಿ ಸಕ್ಸಸ್ಫುಲ್ ಆಗುತ್ತೆ. ಎಲ್ಲಿವರೆಗೂ ನಮಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೂ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ. ಅಕಸ್ಮಾತ್ ನಮಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈ ಟವಲ್ನ ದನ ಎಮ್ಮೆ ಕುಂಬ್ಗೆ ಮನೆಯಲ್ಲಿ ಕಟ್ಟಿ